ಇದು ಒಂದು ಆ್ಯಪಲ್. ನಾನು ಆ್ಯಪಲ್ ತಿನ್ನಲ್ಲ, ನಂಗೆ ಆ್ಯಪಲ್ ತಿಂದರೆ ಆಗಲ್ಲ. ಇದು ಆರೆಂಜ್. ಇದು ಕಿವಿ ಫ್ರೂಟ್. ಇದು ಅಂಜೂರ. ಇದು ಸೌತೆಕಾಯಿ. ಇದು ಹೀರೆಕಾಯಿ. ಇದು ನಿಂಬೆಹಣ್ಣು. ಎಲ್ಲ ಎತ್ತಿಟ್ಬಿಟ್ಟೆ, ತರಕಾರಿ ಎಲ್ಲ ತಂದಿದ್ದೆ ಎತ್ತಿಟ್ಬಿಟ್ಟೆ. ನೋಡಿದೆ ತರಕಾರಿ ಇದೆ ಎಲ್ಲ. ಇದು ಸುವರ್ಣಗೆಡ್ಡೆ. ಇದು ಅಕ್ಕಿ, ಕೆಂಪಕ್ಕಿ. ಇದು ಕೆಂಪಕ್ಕಿ. ಈಗ ತರಕಾರಿ ಎಲ್ಲ ತಂದಿದ್ದ, ಅದಕ್ಕೆ ಎಲ್ಲ ಕಸ ಎಲ್ಲ ಹಂಗೆ ಇದೆ. ಎಲ್ಲ ಕ್ಲೀನ್ ಮಾಡಬೇಕು. ನಾವು ಇದು ಕೆಂಪಕ್ಕಿ ಯೂಸ್ ಮಾಡೋದು. ನಾನು ಜಾಸ್ತಿ ತರಲ್ಲ ಐಟಮ್ ಎಲ್ಲ, ಹುಳ ಬಿದ್ದುಬಿಟ್ಟು ವೇಸ್ಟ್ ಆಗುತ್ತೆ ಅಂತ. 10 kg ಕೆಂಪಕ್ಕಿ, 10 kg ರಾ ರೈಸ್ ಯಾವುದಾದ್ರೂ ತರ್ತೀನಿ. ಪಲಾವು, ಟೊಮೊಟೊ ಬಾತ್ ಇಂಥದಕ್ಕೆಲ್ಲ ರಾ ರೈಸ್, ವೈಟ್ ರಾ ರೈಸ್ ಬರುತ್ತಲ್ಲ, ಬುಲೆಟ್ ರೈಸ್, ಅದನ್ನು ಯೂಸ್ ಮಾಡ್ತೀನಿ. ಇದಕ್ಕೆ ಕೆಂಪಕ್ಕಿ ಯೂಸ್ ಮಾಡ್ತೀವಿ. ಕೆಂಪಕ್ಕಿ ಅದೇನೋ ರಾಜ್ಮುಡಿನೋ ಏನೋ ಹೇಳಿದ್ರು, ಅದಕ್ಕಿ ಸರಿ ಕೇಳಿಸ್ಕೊಳ್ಳಿಲ್ಲ. ಅದು ಒಂದು 86 ರೂಪಾಯಿ 1 kg. ಕೆಂಪಕ್ಕಿ ತೋರಿಸಿದ್ನಲ್ಲ ಅದು. ಏನಪ್ಪ ಎಲ್ಲ ನನಗೆಲ್ಲನೂ ಶೋ ಅಪ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಕಂಟೆಂಟ್ ಬೇಕಲ್ವ ಗೈಸ್. ನೋಡ್ತಾ ನಮಗೂ ಅದೇ ಹುಚ್ಚು ಬಂದ್ಬಿಡುತ್ತೆ. ಬೇರೆಯವ್ರು ತೋರಿಸ್ತಿರ್ತಾರಲ್ಲ, ಅದೇ ಥರ ನೋಡ್ತಾ ನಮಗೂ ಬಂದುಬಿಡುತ್ತೆ ನಾವು ತೋರಿಸ್ಬೇಕು ಅಂತ. ನನಗೆ ನಿಜವಾಗ್ಲೂ ಅದಿದೆ, ನನ್ನ ಹತ್ರ ಇದ್ದಿದೆ ಅಂತ ಶೋ ಅಪ್ ಮಾಡೋದು ಇಷ್ಟ ಆಗಲ್ಲ. ಕಂಟೆಂಟ್ಗೋಸ್ಕರ ಏನು ಕಂಟೆಂಟ್ ಹುಡ್ಕೋದ್ವಲ್ವಾ, ಅದಕ್ಕೋಸ್ಕರ ತೋರಿಸ್ತೀನಿ ಅಷ್ಟೆ. ಗೈಸ್, ಇದೇನು ಗೊತ್ತಾ, ಸ್ಟೀಮರ್ ಪಾತ್ರೆ. ಇದರಲ್ಲಿ ತೊಗೊಂಡಿದ್ದೆ ಫ್ಲಿಪ್ಕಾರ್ಟಲ್ಲಿ. ನಾನು ಜಾಸ್ತಿ ಸ್ಟೀಮಲ್ಲಿ ಗೆಣಸು ಬೇಯಿಸೋದಕ್ಕೆ, ಕಡುಬು ಅಥವಾ ಅನ್ನ ಬಿಸಿ ಮಾಡೋಕ್ಕೆ ಜಾಸ್ತಿ ನಾನು ತಂಗ್ಳು ತಿಂತಾಯಿರ್ತೀನಿ. ಹಾಗಾಗಿ ಅನ್ನ ಎಲ್ಲ ಬಿಸಿ ಮಾಡ್ಕೊಬೋದು, ಮತ್ತು ಮೊಟ್ಟೆಗಳನ್ನ ಬೇಯಿಸ್ಕೊಬೋದು. ಒಟ್ಟಿಗೆ 2 ಬಿಸಿ ಮಾಡ್ಕೊಬೋದು. ಆನ್ಲೈನಲ್ಲಿ ತರಿಸಿದ್ದು ಫ್ಲಿಪ್ಕಾರ್ಟಲ್ಲಿ. ಪಾತ್ರೆ ಅಂಗಡಿಲಿ ಕೇಳಿದ್ರೆ ಸಿಗಲಿಲ್ಲ, ಅದಕ್ಕೆ ಆನ್ಲೈನಲ್ಲಿ ತರಿಸಿದೆ. ಇದಕ್ಕೆ ನೀರು ಹಾಕಬೇಕು. ಆಮೇಲೆ ಇದರಲ್ಲಿ ಗೆಣಸು ಏನಾದರೂ ಇಡ್ಬೋದು, ಮತ್ತು ಅದ್ರ ಮೇಲೆ ಇದರಲ್ಲಿ ಏನಾದರೂ ಅನ್ನ ಏನಾದರೂ ಬಿಸಿ ಮಾಡ್ಬೋದು. ಗೈಸ್, ನಾನು ಕೂಡ ಈಗ ಬಟ್ಟೆನ ಕೈಯಲ್ಲೇ ಒಗಿತಾಯಿದ್ದೀನಿ. ಯಾಕಂದರೆ ಗೈಸ್, ಇಷ್ಟು ಬಟ್ಟೆ ಒಗೆದಿದ್ದೀನಿ, ಒಣಗಾಕ್ಬೇಕೀಗ. ಕೈಯಲ್ಲಿ ಒಗಿತಾಯಿದ್ದೀನಿ, ಯಾಕೆಂದರೆ 2 ಪ್ಯಾಂಟ್ಗಳು ವಾಷಿಂಗ್ ಮಿಷಿನಲ್ಲಿ ಎಲ್ಲ ಹಾಳಾಗ್ಬಿಡ್ತು, ಹೊಸ ಪ್ಯಾಂಟೆ. ಅದಕ್ಕೆ ಕೈಯಲ್ಲೇ ಒಗಿತಾಯಿದ್ದೀನಿ ಬಟ್ಟೆಗಳೆಲ್ಲ. ಗೈಸ್, ಫಿಲ್ಟರ್ ಹಾಕಿಲ್ಲ, ಫಿಲ್ಟರ್ ಹಾಕದೆ ಮಾಡಿರೋ ವಿಡಿಯೋ. ಯಾಕಂದ್ರೆ ಮುಖದಲ್ಲಿ ಅಲ್ಲಲ್ಲೇ ಚಿಕ್ಕ ಗುಳ್ಳೆಗಳಾಗ್ತಾಯಿದೆ. ಏನು ಮಾಡೋಕ್ಕಾಗಲ್ಲ, ಬದಲಾವಣೆ ಜಗತ್ತ ನಿಯಮ. ಫಿಲ್ಟರ್ ಹಾಕಿ ತೋರಿಸ್ತೀನಿ. ಇದು ಫಿಲ್ಟರ್ ಹಾಕಿರೋದು. ಫಿಲ್ಟರ್ ಹಾಕಿದ್ರೆ ಬ್ಯೂಟಿ ಅಂತ ಬ್ಯೂಟಿಯು ಮನಸ್ಸು ಆಯಿತು ಲೂಟಿಯು, ಹಿಂದೆ ಬಂದರೆ ನಾನು ಬಲು ಘಾಟಿಯು, ಸೌಂದರ್ಯ ರಂಗು ತುಂಬಿದೆ, ಈಗ ಬಂದು 5:15. ನಾನು ಟೆಂಪಲ್ಗೆ ಹೋಗಬೇಕು, ಸುಮಾರು ದಿನ ಆಯಿತು. ಶಿವಾಲಯಕ್ಕೆ ಹೋಗಬೇಕು.
ಸರಿ ನಾ ಹೋಗಿ ಬರುವೆ. ಇದು ದೇವಸ್ಥಾನಕ್ಕೆ ಹೋಗಿ ಬರ್ತಾ ರೋಡಲ್ಲಿ ಮೊಬೈಲ್ ಇಟ್ಕೊಳ್ಳೋಂಗಿಲ್ಲ, ಮಿಕ್ಕ ನೋಡ್ತಿರ್ತಾರೆ ಜನಗಳು. ರೋಡು ತುಂಬಾ ಕಂಜೆಸ್ಟೆಡ್, ವೆಹಿಕಲ್ಗಳು ಬರ್ತಾ ಇರ್ತವೆ. ಫೋನ್ ವೇ ಇರೋದ್ರಿಂದ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಹೊರಗಡೆ ವೀಡಿಯೋ ಮಾಡೋದು ಕಷ್ಟನೇ. ಹಾಗೆ ಹೋಗ್ತಾ ನನ್ನ ಮಗಳಿಗೆ ಮಸಾಲೆ ಪುರಿ ತಿನ್ನಬೇಕು ಅಂದು ಮಸಾಲೆ ಪುರಿ ಹಾಫ್ ಗೋಬಿ ತೊಗೊಂಡೋದೆ. ನಾವೇನು ಜಾಸ್ತಿ ತಿನ್ನಲ್ಲ, ರೇರು ತಿನ್ನೋದು. ಕೆಲಸ ಮಾಡ್ತಿತ್ತಣ್ಣ, ಒಬ್ಬಳೇ ಹೋಗಿದ್ನ, ಹಂಗಾಗಿ ತೊಗೊಂಡೆ.